ಪಾದಯಾತ್ರೆ ಮೂಲಕ ಪರಿಸರ ಕಾಳಜಿ ಜಾಗೃತಿ ಮೂಡಿಸುವ ಸಂದೇಶದೊಂದಿಗೆ ದೇಶ ಪರ್ಯಟನೆ ಮಾಡುತ್ತಿರುವ ಉತ್ತರ ಭಾರತದ ಇಬ್ಬರು ಯುವಕರು ಗೋಕರ್ಣಕ್ಕೆ ಆಗಮಿಸಿದ್ದಾರೆ. ಮಧ್ಯಪ್ರದೇಶ ಇಂದೂರಿನ ರಾಜ್ವೀರ್ ಸಿಂಗ್, ಛತ್ತೀಸ್ಗಢನ ರಾಯ್ಪುರ್ ಸೌರಭ್ ದೇವಾಂಗನ ಎನ್ನುವವರೇ ಈ ವಿಶಿಷ್ಟ ಸಾಧನೆಗೆ ಮುಂದಾದ ಯುವಕರಾಗಿದ್ದಾರೆ. 4/5/2022ರಿಂದ ಪಾದಯಾತ್ರೆ ಆರಂಭಿಸಿದ ರಾಜ್ವೀರ್ ಬಿಹಾರ್, ಸಿಕ್ಕಿಂ, ಹಿಮಾಚಲ ಮತ್ತಿತರ ಉತ್ತರ ಭಾರತದ ರಾಜ್ಯ ಹಾಗೂ ನೇಪಾಳಕ್ಕೆ ತೆರಳಿ ಮಹಾರಾಷ್ಟ್ರ, ಗೋವಾ ಮೂಲಕ ಕರ್ನಾಟಕಕ್ಕೆ ಬಂದಿದ್ದಾರೆ. ಇವರ ಜೊತೆ ಇರುವ ಸೌರಭ್ 7/10/2021ರಿಂದ ದೇಶ ಪರ್ಯಟನೆ ಆರಂಭಿಸಿದ್ದು ಮಣಿಪುರ, ಒರಿಸ್ಸಾ, ಪಂಜಾಬ್, ಹರಿಯಾಣ, ದೆಹಲಿ, ಮಹಾರಾಷ್ಟ್ರ, ಗೋವಾ ಮೂಲಕ ಕರ್ನಾಟಕಕ್ಕೆ ಬಂದಿದ್ದು ಒಟ್ಟು 16,000 ಕಿಲೋಮೀಟರ್ಗೂ ಹೆಚ್ಚು ದೂರ ಪಾದಯಾತ್ರೆ ಮೂಲಕ ಕ್ರಮಿಸಿದ್ದಾರೆ. ಇಬ್ಬರು ಯುವಕರು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಡಬೇಕು ಎಂಬ ಸಂದೇಶದ ನಾಮಫಲಕ ಹಾಕಿಕೊಂಡು ತಿರುಗಾಡ್ತಿದ್ದಾರೆ. ಅಲ್ಲದೆ ಜನರಿಗೆ ತಿಳುವಳಿಕೆ ಸಹ ನೀಡುತ್ತಿದ್ದಾರೆ. ಇಬ್ಬರು ಯುವಕರು ಪ್ರತ್ಯೇಕವಾಗಿ ಪಾದಯಾತ್ರೆಯನ್ನ ಕೈಗೊಂಡಿದ್ದರು. ಉತ್ತರ ಪ್ರದೇಶದಲ್ಲಿ ನಡೆದ ಮಹಾಕುಂಭ ಮೇಳದಲ್ಲಿ ಆಕಸ್ಮಿಕ ಭೇಟಿಯಾಗಿ ಪರಿಚಯವಾಗಿದ್ದು ಅಲ್ಲಿಂದ ಜೊತೆಯಾಗಿ ಪ್ರಯಾಣ ಮುಂದುವರೆಸಿದ್ದಾರೆ. ಇನ್ನು ಮುರುಡೇಶ್ವರ, ಉಡುಪಿ, ಮಂಗಳೂರು ಮೂಲಕ ಕೇರಳ ತಲುಪಲಿದ್ದು ಅಲ್ಲಿಂದ ಕನ್ಯಾಕುಮಾರಿಯವರೆಗೆ ತೆರಳಿ ವಾಪಸ್ ತಮ್ಮ ಊರಿಗೆ ಮರಳಲಿದ್ದಾರೆ. 6 ತಿಂಗಳು ಇವರ ಪಯಣ ಸಾಗಲಿದೆ. ರಾಜ್ವೀರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಕೆಲ ಸಮಯ ಕಂಪನಿ ಉದ್ಯೋಗಿಯಾಗಿದ್ದರು. ಸೌರಭ್ ಊರಿನಲ್ಲಿ ಅಂಗಡಿ ಇಟ್ಟು ವ್ಯಾಪಾರ ನಡೆಸುತ್ತಿದ್ದು ಪ್ರಸ್ತುತ ಇದನ್ನ ಬಿಟ್ಟಿದ್ದಾರೆ. ಇಬ್ಬರಿಗೂ ತಂದೆ ತಾಯಿ, ಸಹೋದರ ಸಹೋದರಿಯರಿದ್ದು ವಿವಿಧ ಉದ್ಯೋಗದಲ್ಲಿದ್ದಾರೆ. ಆಯಾ ಊರಿನಲ್ಲಿನ ದೇವಾಲಯ, ಪೆಟ್ರೋಲ್ ಬಂಕ್ ಮತ್ತಿತರ ಸ್ಥಳದಲ್ಲಿ ವಸತಿ ಮಾಡಿ ದೇವಾಲಯಗಳಲ್ಲಿ ದೊರೆಯುವ ಪ್ರಸಾದ ಭೋಜನ ಸ್ವೀಕರಿಸಿ ತೆರಳುತ್ತಿದ್ದು ಈ ಸೌಲಭ್ಯಗಳು ಇಲ್ಲದಿರುವಲ್ಲಿ ಮಾತ್ರ ಹೋಟೆಲ್ನಲ್ಲಿ ಉಪಹಾರ ಊಟ ಮಾಡ್ತೇವೆ ಎನ್ನುತ್ತಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, विनायक शास्त्री, गोकर्ण। छत्तीसगढ़ का रहने वाला हूँ। मैं पिछले 3.5 साल से ज़्यादा हो गए, मुझे 1312 दिन ऐसे कुछ हो गए हैं और तब से मैं पूरे भारत की पैदल यात्रा कर रहा हूँ। 16,000 किलोमीटर करीब मैंने चला है और 23 राज्य मेरे कंप्लीट हो गए हैं। छत्तीसगढ़ से उड़ीसा, वेस्ट बंगाल, सिक्किम, असम, अरुणाचल प्रदेश, नागालैंड, मणिपुर, मिजोरम, त्रिपुरा, मेघालय, बिहार, झारखंड, उत्तर प्रदेश, उत्तराखंड, हिमाचल, जम्मू, पंजाब, हरियाणा, दिल्ली और दिल्ली से राजस्थान, गुजरात, MP और महाराष्ट्र, गोवा और अभी मैं खड़ा हूँ कर्नाटका गोकर्ण में। तो इतना मैंने पैदल कंप्लीट किया है और मेरा यात्रा करने का मकसद है लोगों को पर्यावरण के प्रति जागरूक करना कि आप भी जितना ज़्यादा हो सके पेड़ लगाएं। मैं भी यात्रा करते हुए पेड़ लगाता हूँ और लोगों को भी अवेयर करता हूँ। जहाँ मौका मिलता है लगा लेता हूँ। और अगर आप लोगों को गिफ्ट करते हैं तो पेड़ गिफ्ट कीजिए। अगर आप लोगों को गिफ्ट करते हैं तो पेड़ गिफ्ट अवश्य कीजिए। और ऐसे ही चल रही है मेरी यात्रा और अभी मैं यहाँ गोकर्ण से निकलूँगा कन्याकुमारी की तरफ, फिर वहाँ से अपने घर की तरफ। ನಾಮಧಾರಿ ಸಮಾಜದ ಗಣೇಶೋತ್ಸವ ಸಮಿತಿಯವರು ಕಳೆದ 26 ವರ್ಷಗಳಿಂದ ಗಣೇಶನ ಹಬ್ಬವನ್ನ ನಡೆಸಿಕೊಂಡು ಬಂದಿದ್ದು ಪ್ರಸಕ್ತ ವರ್ಷ 11 ದಿನಗಳ ಕಾಲ ವೈಭವಪೂರ್ಣವಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಅಧ್ಯಕ್ಷ ವಿಘ್ನೇಶ್ವರ್ ಎಂ ನಾಯ್ಕ್ ಹೇಳಿದರು. ಅಂಕೋಲಾ ಪಟ್ಟಣದ ನಾಮಧಾರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಅಂಕೋಲಾ ತಾಲೂಕಿನಲ್ಲಿ ನಾಮಧಾರಿ ಸಮಾಜದವರು ಆಚರಿಸುವ ಗಣೇಶೋತ್ಸವ ಜಿಲ್ಲೆಯಲ್ಲಿ ಖ್ಯಾತಿ ಹೊಂದಿದೆ. ಉತ್ಸವದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಚರಿಸುವುದು ನಡೆದು ಬಂದ ಪರಿಪಾಠವಾಗಿದೆ. ಆಗಸ್ಟ್ 27ರಿಂದ ಸೆಪ್ಟೆಂಬರ್ 6ರವರೆಗೆ ನಡೆಯಲಿರುವ ಗಣೇಶೋತ್ಸವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಗಳು ಜರುಗಲಿವೆ. ಆಗಸ್ಟ್ 31ರಂದು ರವಿವಾರ ಬೆಳಿಗ್ಗೆ 9 ಗಂಟೆಗೆ ನಾಮಧಾರಿ ಸಮಾಜದ ಆವರಣದಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನ ಇಟ್ಟುಕೊಳ್ಳಲಾಗಿದ್ದು ಸರ್ವ ಸಮಾಜದ ಕಲಾಕಾರರು ಪಾಲ್ಗೊಂಡು ಗಣಪತಿ ದೇವರ ಚಿತ್ರವನ್ನ ಬಿಡಿಸಲು ಅವಕಾಶ ಕಲ್ಪಿಸಲಾಗಿದೆ. ಅದೇ ದಿನ ರಾತ್ರಿ 7:30ಕ್ಕೆ ಮನರಂಜನಾ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದ್ದು ನೀಟ್ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದುಕೊಂಡ ಮಂಜುನಾಥ್ ನಾಯ್ಕ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ತಾವು ಸಾರ್ವಜನಿಕರು ಬಂದು ಹಾಜರಾಗಿ ಈ ಗಣೇಶೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಎಲ್ಲರಿಗೂ ನಾನು ಕೇಳ್ಕೊಳ್ತಿದ್ದೇನೆ. ಹಾಗೂ ಈ ಕಮಿಟಿಯ ಉತ್ಸವ ಕಮಿಟಿ ಅಧ್ಯಕ್ಷರಾದ ಶ್ರೀ ವಿಘ್ನೇಶ್ವರ್ ಅವರು ಇದನ್ನು ತುಂಬ ಚೆನ್ನಾಗಿ ಮಾಡುತ್ತಾರೆ, ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಳ್ತಾರೆ ಅನ್ನೋ ಒಂದು ಭರವಸೆ ಇದೆ. ಹಾಗೂ ಎಲ್ಲ ಕಮಿಟಿಯವರಿಗೂ, ಆಡಳಿತ ಕಮಿಟಿಯವರಿಗೂ ಹಾಗೂ ಉತ್ಸವ ಕಮಿಟಿಯವರಿಗೂ ಹಾಗೂ ಸಾರ್ವಜನಿಕರಿಗೆಲ್ಲ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಪತ್ರಿಕಾಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ
ಎಂಪಿ ನಾಯ್ಕ್, ಉಪಾಧ್ಯಕ್ಷ ರಾಘವೇಂದ್ರ ಆರ್ ನಾಯ್ಕ್, ವ್ಯವಸ್ಥಾಪಕರಾದ ರಾಘವೇಂದ್ರ ವಿ ನಾಯ್ಕ್, ಗಜಾನನ್ ನಾಯ್ಕ್, ದಯಾನಂದ್ ನಾಯ್ಕ್, ಲಕ್ಷ್ಮೀಕಾಂತ್ ನಾಯ್ಕ್, ಆರ್ಯ ಈಡಿಗ ನಾಮಧಾರಿ ಸಂಘದ ಅಧ್ಯಕ್ಷ ನಾಗೇಶ್ ನಾಯ್ಕ್, ಶಿವಾನಂದ್ ನಾಯ್ಕ್, ಸಮಿತಿ ಕಾರ್ಯದರ್ಶಿ ಸತೀಶ್ ನಾಯ್ಕ್ ತೆಂಕಣಕೇರಿ, ಮಂಜುನಾಥ್ ನಾಯ್ಕ್, ಗಣಪತಿ ನಾಯ್ಕ್, ರಮೇಶ್ ನಾಯ್ಕ್ ತೆಂಕಣಕೇರಿ, ಸಂಜಯ್ ನಾಯ್ಕ್ ಕಾಕರಮಠ, ರಾಘವೇಂದ್ರ ನಾಯ್ಕ್, ವಿಎನ್ ನಾಯ್ಕ್, ಎನ್ಕೆ ನಾಯ್ಕ್, ಮೋಹನ್ ನಾಯ್ಕ್, ವಿಠಲ್ ನಾಯ್ಕ್ ತೆಂಕಣಕೇರಿ, ಮಂಜುನಾಥ್ ವಿ ನಾಯ್ಕ್, ಮಂಜುನಾಥ್ ಆರ್ ನಾಯ್ಕ್ ಬೆಳಂಬಾರ್, ಸಿಮೆಂಟ್ ಪ್ರಕಾಶ್ ಉಪಸ್ಥಿತರಿದ್ದರು. ರಾಜೇಶ್ ನಾಯ್ಕ್ ನಿರೂಪಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಾಸುದೇವ್ ಗುನ್ಗಾ, ಅಂಕೋಲಾ. ಅದೇ ಥರ ಮುಂದೆ ಮಾಡ್ಕೊಂಡು ಹೋಗ್ಬೇಕು. ಮತ್ತು ವಿಶೇಷವಾಗಿ 27ನೇ ವರ್ಷ ಈಗ 26ನೇ ವರ್ಷ ಮುಗಿದು 27ನೇ ವರ್ಷ. ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಈ ಪ್ರತಿಯೊಂದರಲ್ಲೂ ಎಲ್ಲರೂ ಭಾಗವಹಿಸಬೇಕು. ಎಲ್ಲ ಸಮಾಜ ಬಾಂಧವರು ಇದರಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕಂದ್ರೆ ನಾನು ಈ ಸಂದರ್ಭದಲ್ಲಿ ಶಿಕ್ಷಣ ಪ್ರೇಮಿ ದಿವಂಗತ ಹನುಮಂತ್ ಬೆಣ್ಣೆಯವರ ಪುಣ್ಯಸ್ಮರಣೆ ನಿಮಿತ್ತ ಸೋಮವಾರ ಕುಮಟಾ ಪಟ್ಟಣದ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ 1.5 ಲಕ್ಷ ರೂಪಾಯಿ ಮೌಲ್ಯದ ಪ್ರಾಜೆಕ್ಟರ್ ಅನ್ನು ಹನುಮಂತ್ ಬೆಣ್ಣೆ ಕುಟುಂಬ ದೇಣಿಗೆಯಾಗಿ ನೀಡುವ ಮೂಲಕ ಶೈಕ್ಷಣಿಕ ಕಾಳಜಿ ಮೆರೆದಿದ್ದಾರೆ. ಅರಣ್ಯ ಇಲಾಖೆಯಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ 2 ಎಕರೆ ಜಾಗವನ್ನ ಪರಿವರ್ತಿಸುವಾಗ ಪರಿವರ್ತನಾ ಶುಲ್ಕವಾದ 12 ಲಕ್ಷ ರೂಪಾಯಿಯನ್ನ ಹನುಮಂತ ಬೆಣ್ಣೆ ಕುಟುಂಬದವರು ಭರಿಸುವ ಮೂಲಕ ಇಂದಿಗೂ ಜನಮಾನಸದಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ್ದಾರೆ. ಜೊತೆಗೆ ಪ್ರತಿ ವರ್ಷ ದಿವಂಗತ ಹನುಮಂತ್ ಬೆಣ್ಣೆಯವರ ಪುಣ್ಯಸ್ಮರಣೆ ನಿಮಿತ್ತ ಬೆಣ್ಣೆ ಕುಟುಂಬ ಕಾಲೇಜಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನ, ಗುಣಮಟ್ಟದ ಪರಿಕರಗಳನ್ನ ನೀಡುತ್ತಾ ಬಂದಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸೋಮವಾರ ಕಾಲೇಜಿನಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಿಇಟಿ ಮತ್ತು ನೀಟ್ ಆನ್ಲೈನ್ ತರಗತಿಗೆ ಅನುಕೂಲವಾಗುವ 1.5 ಲಕ್ಷ ರೂಪಾಯಿ ಬೆಲೆ ಬಾಳುವ ಪ್ರಾಜೆಕ್ಟರ್ ಅನ್ನ ಕಾಲೇಜಿಗೆ ದೇಣಿಗೆಯಾಗಿ ನೀಡಿದ್ರು. ಈ ಬಾರಿ ವಿಶೇಷವಾಗಿ ಕಾಲೇಜಿನಲ್ಲಿ ಓದುತ್ತಿರುವ 1800 ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ದರು. ಎಲ್ಲಾ ವಿದ್ಯಾರ್ಥಿಗಳು, ಶಿಕ್ಷಕರು ಊಟವನ್ನ ಸ್ವೀಕರಿಸಿದ್ರು. ಪ್ರಭಾರಿ ಪ್ರಾಚಾರ್ಯ ಆರ್ಎಚ್ ನಾಯಕ್ ಮಾತನಾಡಿ, ಹನುಮಂತ್ ಬೆಣ್ಣೆ ಕುಟುಂಬದವರು ದಿವಂಗತ ಹನುಮಂತ್ ಬೆಣ್ಣೆಯವರ ಪುಣ್ಯ ಸ್ಮರಣೆ ನಿಮಿತ್ತ ಪ್ರತಿ ವರ್ಷ ಕಾಲೇಜಿಗೆ ಅಗತ್ಯವಿರುವ ವಿಶೇಷ ಪರಿಕರಗಳನ್ನ ನೀಡುತ್ತಿದ್ದು, ಈ ವರ್ಷ 1.5 ಲಕ್ಷ ರೂಪಾಯಿ ಮೌಲ್ಯದ ಪ್ರಾಜೆಕ್ಟರ್ ಅನ್ನ ನೀಡುವ ಮೂಲಕ ಶೈಕ್ಷಣಿಕ ಪ್ರೇಮ ಮೆರೆದಿದ್ದಾರೆ. ಜೊತೆಗೆ 1800 ವಿದ್ಯಾರ್ಥಿಗಳಿಗೆ ರುಚಿಕಟ್ಟಾದ ಊಟದ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುವ ಮೂಲಕ ಬೆಣ್ಣೆ ಕುಟುಂಬ ಮಾದರಿಯಾಗಿದೆ ಎಂದರು. ಯಾಕಂತಂದ್ರೆ ಇಲ್ಲಿ ಓದ್ತಾ ಇರುವಂತವರು ಬಡ ವಿದ್ಯಾರ್ಥಿಗಳು, ಅವರಿಗೆ ಒಂದು ಶಿಕ್ಷಣಕ್ಕೆ ಅನುಕೂಲ ಆಗಬೇಕು. ಈ ಎಲ್ಲ ಕಾರಣಗಳಿಂದ ಈ ಒಂದು ಸಮಾಜ ಸೇವೆಯನ್ನ ಅವರು ತಮ್ಮ ತಂದೆಯ ಹೆಸರಿನಲ್ಲಿ ಮಾಡ್ತಾ ಬಂದಿದ್ದಾರೆ. ಅಂದ್ರೆ ಅವರ ಈ ಒಂದು ಗುಣ ಏನಿದೆ ಅವರನ್ನ ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೆಸ್ತಾ ಇದೆ. ಅವ್ರು ಎಲ್ಲಿಯೂ ಸಹ ನಾನು ಇಂಥದ್ದು ಕೊಟ್ಟಿದ್ದೇನೆ, ನಾನು ಈ ಕಾಲೇಜಿಗೆ ಇವತ್ತು ಸಹ ಅವರು ಊಟ ಅನೌನ್ಸ್ ಮಾಡಿದ್ದಾರೆ, ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಹನುಮಂತ ಬೆಣ್ಣೆ ಕುಟುಂಬದ ವಿನಾಯಕ್ ಹನುಮಂತ ನಾಯಕ್ ಬೆಣ್ಣೆ, ಪ್ರಸನ್ನ ವಾಸುದೇವ್ ನಾಯಕ್ ಬೆಣ್ಣೆ ಹಾಗೂ ಹನುಮಂತ ಬೆಣ್ಣೆಯವರ ಮೊಮ್ಮಕ್ಕಳಾದ ಸುಚಿತ್ರಾ ಅಮಿತ್ ಭಟ್ ಅವರು ಕಾಲೇಜಿಗೆ ಅವಶ್ಯವಿರುವ ಇನ್ನೂ ಹೆಚ್ಚಿನ ಕಲಿಕಾ ಸಾಮಗ್ರಿಗಳನ್ನ ನೀಡುವ ಭರವಸೆ ನೀಡಿದ್ರು. ಕಾಲೇಜಿನ ಸಂಸ್ಕೃತಿ ವಿಭಾಗದ ಮುಖ್ಯಸ್ಥರಾದ ಆನಂದ್ ನಾಯಕ್ ಸ್ವಾಗತಿಸಿದ್ರು. ಉಪನ್ಯಾಸಕ ಗೋವಿಂದ್ ರಾಯ್ ನಾಯಕ್, ಗಣೇಶ್ ಭಟ್, ನಾಗರಾಜ್ ವಿ, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಐವತ್ತು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.